ಕಳೆದ 1.5 ವರ್ಷದಿಂದ ಜಿಲ್ಲೆಯಲ್ಲಿ ಮರಳು ಸಿಗದೆ ಸಮಸ್ಯೆಯಾಗ್ತಾ ಇದೆ. ಕರಾವಳಿಗೆ ಪ್ರತ್ಯೇಕ ಮರಳು ನೀತಿ ಜಾರಿಗೆ ಮಾಡಿ ಜನರ ಸಮಸ್ಯೆಗೆ ಸ್ಪಂದಿಸಬೇಕೆಂದು ಜಿಲ್ಲಾ ಪಂಚಾಯತ್ ಸದಸ್ಯರು ಸಭೆಯಲ್ಲಿ ಆಗ್ರಹಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಭೆಯು ಅಧ್ಯಕ್ಷ ದಿನಕರ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯ ಆರಂಭದಲ್ಲಿ ಸದಸ್ಯ ಜನಾರ್ದನ್ ತೋನ್ಸೆ ಬಸವ ವಸತಿ ಯೋಜನೆಯಡಿ ಅನೇಕ ಫಲಾನುಭವಿಗಳು ಪಂಚಾಂಗ ಹಾಕಿ ಜಿಪಿಎಸ್ ಮಾಡಿದ್ರೂ ಇನ್ನೂ ಹಣ ಪಾವತಿಯಾಗಿಲ್ಲ. ಯೋಜನೆಯಲ್ಲಿರುವ ತೊಡಕುಗಳನ್ನು ನಿವಾರಣೆ ಮಾಡಿ ಶೀಘ್ರವಾಗಿ ಫಲಾನುಭವಿಗಳಿಗೆ ಹಣ ಪಾವತಿ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಪ್ರತ್ಯೇಕ ಮರಳು ನೀತಿ ಜಾರಿಗೆ ಮಾಡುವ ಕೂಗು ಕೂಡ ಕೇಳಿ ಬಂತು. ಬಿಜೆಪಿ ಸದಸ್ಯರು ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಇದೆ, ಇನ್ನೂ ಕರಾವಳಿಗೆ ಪ್ರತ್ಯೇಕ ನೀತಿ ಜಾರಿಗೆ ಆಗಿಲ್ಲ ಎಂದಾಗ ಬೈಂದೂರು ಶಾಸಕ ಗೋಪಾಲ್ ಪೂಜಾರಿ ಮಾತನಾಡಿ, ಸರ್ಕಾರಕ್ಕೆ ಇಚ್ಛಾಶಕ್ತಿಯ ಕೊರತೆ ಇಲ್ಲ, ಈಗಾಗಲೇ ಮುಖ್ಯಮಂತ್ರಿಗಳು ಪ್ರತ್ಯೇಕ ಮರಳು ನೀತಿ ಜಾರಿಗೆ ಮಾಡುವ ಬಗ್ಗೆ ಹೇಳಿದ್ದಾರೆ, ಆದೇಶನೂ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಅದಕ್ಕೆ ಕರಾವಳಿ ಭಾಗದ ಶಾಸಕರು ಕೈ ಜೋಡಿಸುತ್ತೇವೆ. ಏಕರೂಪದ ಮರಳು ನೀತಿಯಿಂದ ಇಲ್ಲಿನ ಕಾರ್ಮಿಕರಿಗೆ ಭಾರಿ ತೊಂದರೆಯಾಗಲಿರುವ ಕಾರಣಕ್ಕಾಗಿ ಕರಾವಳಿ ಭಾಗಕ್ಕೆ ಪ್ರತ್ಯೇಕ ನೀತಿ ಜಾರಿಗೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಆದ್ದರಿಂದ ಸರ್ಕಾರ ಕೂಡ ನಮ್ಮ ಧ್ವನಿಗೆ ಸ್ಪಂದಿಸಲಿದೆ ಎಂದು ಕೂಡ ತಿಳಿಸಿದ್ರು. ಇಷ್ಟು ದೊಡ್ಡ ಸಮಸ್ಯೆ, ಜಿಲ್ಲೆಗೆ ಸಂಬಂಧಪಟ್ಟ ಇಷ್ಟು ದೊಡ್ಡ ಸಮಸ್ಯೆಗೆ 1.5 ವರ್ಷದಿಂದ ಈ ಸಮಸ್ಯೆಗಳು ಮುಂದುವರ್ಕೊಂಡು ಬಂದರೂ ಕೂಡ ಪ್ರತ್ಯೇಕ ನೀತಿ ರಚನೆ ಆಗಿಲ್ಲ. ಇನ್ನೂ ಕೂಡ ನಾವು ಅಧಿಕಾರಿಗಳ ಮಟ್ಟದ ಮಾತುಕತೆಯಲ್ಲ ಇದ್ದೇವೆ. ಇನ್ನೂ ಕೂಡ ಯಾವುದೇ ಫೈನಲ್ ಕನ್ಕ್ಲೂಷನ್ ಬಂದಿಲ್ಲ. ಮತ್ತೆ ಇವತ್ತಿನ ತನಕದ ಬೆಳವಣಿಗೆ ನೋಡಿದ್ರೆ ಈ ಮುಂದಿನ ಬಾರಿ ಮಳೆಗಾಲದ ನಂತರವೂ ಕೂಡ ಮಳೆ ಸಮಸ್ಯೆ ಪರಿಹಾರ ಆಗುತ್ತೆ. ಇಡೀ ರಾಜ್ಯದ ಮರಳು ನೀತಿ ಹಾಕಿದೆ. ಆ ನೀತಿಯನ್ನು ಇದು ಅನುಷ್ಠಾನ ಆದ್ರೆ ನಮ್ಮ ಕಾರ್ಮಿಕರು ಬೀದಿ ಪಾಲಾಗ್ತಾರೆ. ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಮ್ದು ವಾದ. ನಾವು ಅಲ್ವಾ, ಆ ರೀತಿ ಇಡೀ ರಾಜ್ಯದ ನೀತಿ ನಮ್ಮ ಜಿಲ್ಲೆಗೆ ಆಗುದಿಲ್ಲ, ಮಾಡಿದ್ರೆ ಇಲ್ಲಿ ಕಾರ್ಮಿಕರು ಬೀದಿಗೆ ಹೋಗ್ತಾರೆ, ಆಗುದಿಲ್ಲ ಅಂತ ಒಂದು ವಾದದಲ್ಲಿ ವಿಳಂಬ ಆಗ್ತದೆ. ಇಡೀ ರಾಜ್ಯದ ನೀತಿಯನ್ನು ಮಾಡಿದರೆ ಒಪ್ಪಿಯಲ್ಲ.